ಮಗು ಬಂದ್ಬಿಟ್ಟಿದೆ ನೋಡಿ, ಇದೇ ನಮ್ಮ ಮಗು. ಈಗ ಬರೀ 2.5 ವರ್ಷ ಮಗು. ನಿನಗೆ ನಾಯಿ ಮರಿ ತಿಂಡಿ ಬೇಕೇ ಬರತ್ತಾ? ಆಗ್ತೀಯಾ? ಓಕೆ ಓಕೆ. ನನಗೆ ನಾಯಿ ಮಾರಿ ತಿಂಡಿ ಬೇಕೇ ಬರುತ್ತೆ. ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್. ನಾಯಿ ಮಾರಿ ತಿಂಡಿ ಬೇಕೇ. ತಿಂಡಿ ಬೇಕು, ತೀಟ ಬೇಕು, ಎಲ್ಲ ನಾಯಿ ಮಾರಿ ನಿನಗೆ ತಿಂಡಿ ಏಕೆ? ಅಂಕಲ್ ನಗ್ತಾರೆ. ಅಂಕಲ್ಗೆ ಕ್ಲಾಸಲ್ಲಿ ನಾಯಿ ಮರಿ ಇತ್ತಂತೆ, ಅದಕ್ಕೆ ಅವ್ರು ಫ್ಲಾಶ್ ಬ್ಯಾಕ್ ಹೋಗಿದ್ದಾರೆ. ಚಾಕ್ಲೇಟ್ ಕೊಡಿಸಿ. ಚಾಕ್ಲೇಟ್ ಕೊಡಿಸ್ತಾರೆ. ಹಾಂ, ನಾಯಿ ಮಾರಿ ನಿನಗೆ ತಿಂಡಿ ಏಕೆ ಬೇಕು? ತಿಂದು ಕಟ್ಟಿ ಹೋಗಿ ಮನೆಗೆ ಕೊಡಿ. ವೆರಿ ಗುಡ್ ವೆರಿ ಗುಡ್. ಚಪ್ಪಾಳೆ ತಟ್ಟಿ ಎಲ್ಲರೂ. ಥ್ಯಾಂಕ್ ಯು. ನೋಡಿ, ಈ ಮಗು ಈ ನಾಯಿ ಮರಿ ಹೇಳಿದ ತಕ್ಷಣ ಒಬ್ಬ ರಾಕ್ ಸಿಂಗರ್ ಇದ್ದ ಅಲ್ಲೇ. ದಿಸ್ ಫ್ಯಾಂಟಾಸ್ಟಿಕ್, ಐ ವುಡ್ ಲೈಕ್ ಟು ಸಿಂಗ್ ಇಟ್ ಇನ್ ದ ರಾಕ್ ಸ್ಟೈಲ್. ಈ ಇಂಗ್ಲೀಷ್ನವನೇ ನಮ್ಮ ಕನ್ನಡ ಹಾಡನ್ನ ಇಷ್ಟು ಚೆನ್ನಾಗಿ ಆಡ್ಬಿಟ್ಲಲ್ಲ ಅಂತ ಅಲ್ಲೊಬ್ರು ಪಂಡಿತಿದ್ರು ಕರ್ನಾಟಕ ಸಂಗೀತವರು. ಏನು ಯಾವನ ಹಾಡೋದು ನಮ್ಮ ಹಾಡನ್ನ ಬೊಬ್ಬೆ ಹಾಕ್ಕೊಂಡು ನೋಡು, ನಾನು ಕರ್ನಾಟಕ ಸಂಗೀತದಲ್ಲಿ ನಶ ಹಾಕ್ಕೊಂಡು ಹಾಡ್ತೀನಿ. ನಾಯಿ ಮರಿ ಏರಿಂಡಿ ಬೇಕೆ, ನಾಯಿ ಮರಿ ತಿಂಡಿ ಬೇಕೆ, ನಾಯಿ ಮರಿ ತಿಂಡಿ ಬೇಕೆ. ತಿಂಡಿ ಬೇಕು, ಇರ್ಬೇಕು, ಎಲ್ಲ ಬೇಕು. ತಿಂಡಿ ಬೇಕು, ಇರ್ಬೇಕು, ಎಲ್ಲ ಬೇಕು. ನಾಯಿ ಮರಿ ನಿನಗೆ ತಿಂಡಿ ಏಕೆ ಬೇಕು? ಬರೆ ನಾಯಿ ಮರಿ ನಿನಗೆ ತಿಂಡಿ ಏಕೆ ಬೇಕು? ತಿಂದು ಗಟ್ಟಿಯಾಗಿ ಮನೆಯಾಗಬೇಕು. ನಾಯಿ ಮರಿ ತಿಂಡಿ ಬೇಕೆ. ಕಾಯಿದನಿದ ಬಮನ್ನಾಗಿ ಮರಿ ರಿಸನಿದ ದನಿದ ಬರವ ಗವ ಗರಿ ಗರಿದ. ನಾಯಿ ಮರಿ ತಿಂಡಿ ಬೇಕೆ, ತಿಂಡಿ ಬೇಕೆ, ತಿಂಡಿ ಬೇಕೆ. ಏನೇ ಆಗಲಿ ಕರ್ನಾಟಕ ಸಂಗೀತದಲ್ಲಿ ಭಾಳ ಚಂದ ಹಾಡ್ಯಾರೆ. ಆದ್ರೆ ನಾವು ನೋಡ್ರಿ ಧಾರವಾಡದಿಂದ ಬಂದೀವಿ. ನಾವು ಹಿಂದೂಸ್ಥಾನಿದಾಗ ಹ್ಯಾಂಗೆ ಹಾಡ್ತೀವಿ ನೋಡ್ರಿ ನಾಯಿ ಮರಿ, ಭಾಳ ಚಂದ ಇರ್ತದೆ. ತಿಂಡಿ ಬೇಕು
ಆಯಿತು, ವೆಸ್ಟರ್ನ್ ಆಯಿತು, ಯಾವುದೇ ಒಂದು ಹಾಡು ಮುಗಿಬೇಕಾದ್ರೆ ನಮ್ಮ ಜಾನಪದ ಒಂದು ಆದರೆ ಮಾತ್ರ ಅದು ಕ್ಲೈಮ್ಯಾಕ್ಸು ಅಂತ. ಅದರಿಂದ ಅದನ್ನು ಈಗ ಜಾನಪದದಲ್ಲಿ ಕೇಳೋಣ. ಕಂಸಾಳೆ. ಯಾಕೆ ಬೇಕು? ತಿಂದು ಗಟ್ಟಿಯಾಗಿ ಮನೆ ಕಾಯಬೇಕು. ನಾಯಿ ಮರಿ ಕಳ್ಳ ಬಂದ್ರೆ ನೋಡೋಣ ಯಜಮಾನ. ಓಹೋ ನಾಯಿ ಮರ ರಿಂಡಿ ಬೇಗ, ರಿಂಡಿ ಬೇಕು, ತೀರ್ಥ ಬೇಕು, ಎಲ್ಲ ಬೇಕು. ನಮ್ಮ ಸಾರಸ್ವತ ಲೋಕಕ್ಕೆ ಅತ್ಯಂತ ಅಮೂಲ್ಯವಾದ ಕೊಡುಗೆಯನ್ನು ಕೊಟ್ಟಂಥ GP ರಾಜರತ್ನಂ ಅವರ ಮಕ್ಕಳಿಗೋಸ್ಕರ ಬರೆದಂಥ ಒಂದು 4 ಸಾಲಿನ ಪದ್ಯವನ್ನು ಎಷ್ಟು ಧಾಟಿಯಲ್ಲಿ ಹಾಡಬಹುದು ಅನ್ನೋ ಪ್ರಯತ್ನ ಅಷ್ಟೇ.